ಬೆಂಗಳೂರಿನಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ತೆರಳುವ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಪ್ರತಿಭಟನೆಗೆ ಕೂತಿದ್ದಾನೆ. ಗವರ್ನರ್ ಗೆಹ್ಲೋಟ್ ಅವರಿಗೆ ಝೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಿದ್ದಕ್ಕೆ ಒಬ್ಬ ವ್ಯಕ್ತಿ ಆಕ್ರೋಶ ಹೊರಹಾಕಿದ್ದಾನೆ. ನನ್ನ ಹೆಂಡತಿ ಗರ್ಭಿಣಿಯಾಗಿದ್ದಾರೆ, ಬೇಗ ಆಸ್ಪತ್ರೆಗೆ ಹೋಗಬೇಕು, ಈಗ ನಾನೇನು ಮಾಡಲಿ ಅಂತ ಪ್ರಶ್ನೆ ಮಾಡಿ ರಸ್ತೆಯಲ್ಲೇ ಪ್ರತಿಭಟನೆಗೆ ಕುಳಿತುಕೊಂಡ. HIL ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದ್ದು. ಸುಮಾರು 30 ನಿಮಿಷ ರಸ್ತೆ ಬಂದ್ ಮಾಡಿದ್ದ ಸಂಚಾರಿ ಪೊಲೀಸರ ನಡೆಗೆ ಆಕ್ರೋಶ ಹೊರಹಾಕಿದ್ದಾನೆ. ಹೈಡ್ರಾಮಾ ಬಳಿಕ ವ್ಯಕ್ತಿಯನ್ನು ಸಂಚಾರಿ ಪೊಲೀಸರು ಸಮಾಧಾನಪಡಿಸಿ ಕಳಿಸಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಝೀರೋ ಟ್ರಾಫಿಕ್ನಲ್ಲಿ ತೆರಳುವುದಕ್ಕೆ ಅಂತ ಝೀರೋ ಟ್ರಾಫಿಕ್ಗೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತೀವ್ರವಾಗಿ ಅಸಮಾಧಾನ ಹೊರಹಾಕದ. ಅಲ್ಲ ಸ್ವಾಮಿ, ನಾವು ಜನಸಾಮಾನ್ಯರು, ಸಾಂವಿಧಾನಿಕ ಹುದ್ದೆಯಲ್ಲೂ ಕೂಡ ಇರಬಹುದು ನೀವು, ಆದರೆ ಪ್ರಜೆಗಳಿಗೂ ಮೀರಿ ಈ ದೇಶದಲ್ಲಿ VIP ಕಲ್ಚರ್ VVIP ಕಲ್ಚರ್ ಆಗಿಬಿಟ್ಟಿದೆ. ಬಡವರು ಜನಸಾಮಾನ್ಯರು ಏನು ಮಾಡಬೇಕು? ಮೊದಲೇ ಟ್ರಾಫಿಕ್ಕು, ಅದರಲ್ಲಿ ಝೀರೋ ಟ್ರಾಫಿಕನ್ನು ನೀವು ಮಾಡಿಬಿಟ್ಟು ಝೀರೋ ಟ್ರಾಫಿಕ್ ಕಲ್ಪಿಸಿ ಆ ಟ್ರಾಫಿಕನ್ನು ಮತ್ತಷ್ಟು ತೀವ್ರವಾಗಿ ಮಾಡಿ ಜನರಿಗೆ ಸಮಸ್ಯೆ ಕೊಡುವಂಥದ್ದು ಎಷ್ಟು ಸರಿ? ನನ್ನ ಹೆಂಡತಿ ಗರ್ಭಿಣಿಯಾಗಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗೋದಕ್ಕಾಗ್ತಾ ಇಲ್ಲ. ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ರಾಜಕಾರಣಿಗಳಿಗೆ, VIPಗಳಿಗೆ VVIPಗಳಿಗೆ ಮಾತ್ರ ನೀವು ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀರಲ್ಲ. ಈ ವ್ಯವಸ್ಥೆ ದೇಶದಲ್ಲಿ ಇರೋದಾದರೂ ಯಾರಿಗೆ? ಇದಕ್ಕೆ ಯಾರು ಉತ್ತರ ಕೊಡಬೇಕು ಅಂತ ಅವರು ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ.